ಹಿರಿಯರು ಹೇಳಿರುವ ಸಾಮಾನ್ಯವಾದ ಆರೋಗ್ಯ ಸಲಹೆಗಳು. ಪ್ರತಿದಿನ ಚಳಿಗಾಲದಲ್ಲಿ ಒಂದು ಸೇಬು ಹಣ್ಣನ್ನು ತಿನ್ನುವುದರಿಂದ ಶರೀರದಲ್ಲಿ ರೋಗಗಳಿಂದ ಹೋರಾಡುವ ಶಕ್ತಿ ಬರುತ್ತದೆ. ಕಾಫಿ ಟೀ ಜಾಸ್ತಿ ಕುಡಿಯುವುದರಿಂದ ನಮ್ಮ ರಕ್ತದೊತ್ತಡ ಅಂದರೆ BP ಹೆಚ್ಚುತ್ತದೆ. ಪ್ರತಿದಿನ ಒಂದು ಚಮಚ ಎಳ್ಳನ್ನು ಜಗಿದು ತಿನ್ನುವುದರಿಂದ ದೇಹದಲ್ಲಿ ಕ್ಯಾಲ್ಸಿಯಂನ ಕೊರತೆ ಇರುವುದಿಲ್ಲ. ಒಂದು ಚಮಚ ಮೆಂತ್ಯಕಾಳುಗಳನ್ನು ಇಡೀ ರಾತ್ರಿ ನೀರಿನಲ್ಲಿ ನೆನೆಸಿ ಈ ನೀರನ್ನು ಬೆಳಗ್ಗೆ ಕುಡಿದರೆ ಹೊಟ್ಟೆಯ ಬೊಜ್ಜು ಮಾಯವಾಗುತ್ತದೆ. ಆದಷ್ಟು ಬಟ್ಟೆಗಳನ್ನು ಕೈಯಲ್ಲೇ ತೊಳೆದರೆ ಜೀವನದುದ್ದಕ್ಕೂ ಆರೋಗ್ಯವಾಗಿರುವಿರಿ. ಅಂಜೂರ ಹಣ್ಣು ತಿನ್ನುವುದರಿಂದ ಕ್ಯಾನ್ಸರ್ ಅಪಾಯ ಕಡಿಮೆ ಆಗುತ್ತದೆ. ಆಕ್ರೋಟ್ ತಿನ್ನುವುದರಿಂದ ಯಾರಿಗೆ ನಿದ್ದೆ ಕಡಿಮೆ ಇದೆಯೋ ಅಥವಾ ನಿದ್ದೆಯೇ ಬರುವುದಿಲ್ಲವೋ ಅವರಿಗೆ ಇದು ಒಳ್ಳೆಯ ಪರಿಹಾರ. ಯಾರಿಗೆ ಹೆಚ್ಚು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯೋ ಪುದೀನ ಎಲೆಗಳನ್ನು ತಿನ್ನಿ. ನಮ್ಮ ಹೃದಯಕ್ಕೆ ಮಶ್ರೂಮ್ ಸೇವನೆ ಸಹಕಾರಿಯಾಗಿದೆ. ಪೀರಿಯಡ್ಸ್ ಸಮಯದಲ್ಲಿ ಹೊಟ್ಟೆ ನೋವಿದ್ದರೆ ಶುಂಠಿಯನ್ನು ಮಿತವಾಗಿ ಸೇವಿಸುವುದರಿಂದ ನೋವು ಬೇಗ ಕಡಿಮೆಯಾಗುತ್ತದೆ. ಚನಿಗೆ ಬೇಳೆ ಮತ್ತು ಹಸಿ ಹಾಲನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಕಪ್ಪು ಕಲೆಗಳು ಕಡಿಮೆಯಾಗುತ್ತದೆ. ದೇಹವನ್ನು ಯಾವಾಗಲೂ ನೇರವಾಗಿಟ್ಟುಕೊಳ್ಳಿ, ಅಂದರೆ ನೇರವಾಗಿ ಕುಳಿತುಕೊಳ್ಳಿ, ನೇರವಾಗಿ ನಡೆಯಿರಿ, ನೇರವಾಗಿ ನಿಂತುಕೊಳ್ಳಿ. ಇದರಿಂದ ದೇಹ ಯಾವಾಗಲೂ ಆಕ್ಟಿವ್ ಆಗಿರುತ್ತದೆ. ಸೂರ್ಯೋದಯಕ್ಕೂ ಮುನ್ನ ಅಂದರೆ 5 ಗಂಟೆಗೆ ಎದ್ದು 2 ರಿಂದ 3 ಕಿಲೋಮೀಟರ್ ವಾಕಿಂಗ್ ಹೋಗಬೇಕು. ಸೂರ್ಯನನ್ನು ಆರಾಧಿಸುವ ಮೂಲಕ ನಿಮ್ಮ ದಿನವನ್ನು ಆರಂಭಿಸಿ. ಇದು ಇಡೀ ದಿನ ನಿಮ್ಮ ಮನಸ್ಸು ಮತ್ತು ಹೃದಯ ರಿಫ್ರೆಶ್ ಮಾಡುವ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಕೋಪದ ಸಮಯದಲ್ಲಿ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುವುದರಿಂದ ದೇಹ, ಮನಸ್ಸು ಮತ್ತು ಆಲೋಚನೆಗಳ ಸೌಂದರ್ಯ ಹೆಚ್ಚುತ್ತದೆ. ಮಾತಿನ ಸಂಯಮವನ್ನು ಕಾಪಾಡಿಕೊಳ್ಳಿ ಮತ್ತು ಇತರರಿಂದ ಪ್ರೀತಿಯನ್ನು ಗಳಿಸಿ, ದ್ವೇಷದಿಂದ ಅಲ್ಲ. ಮನಸ್ಸು ಮತ್ತು ಮಾತಿನ ಚಂಚಲತೆಯಿಂದ ನೀವು ಅನೇಕ ಪರಿಸ್ಥಿತಿಗಳಲ್ಲಿ ಅವಮಾನವನ್ನು ಎದುರಿಸಬೇಕಾಗುತ್ತದೆ. ಜಾಗೃತರಾಗಿರಿ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯಾವಾಗಲೂ ಆಹಾರವನ್ನು ಚೆನ್ನಾಗಿ ಅಗಿದು ತಿನ್ನುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ. ಇದು ಯಾವುದೇ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ. ರಾತ್ರಿ ಬೇಗ ಮಲಗುವುದರಿಂದ ಬೆಳಿಗ್ಗೆ ಬೇಗ ಎಚ್ಚರಗೊಳ್ಳಲು ಸಹಾಯವಾಗುತ್ತದೆ. ಇದರಿಂದ ನಿಮ್ಮ ನಿದ್ದೆ ಪೂರ್ಣವಾಗುತ್ತದೆ. ಹೆಚ್ಚು ಜನ ಬೆಳಿಗ್ಗೆ ಎದ್ದ ತಕ್ಷಣವೇ ಟೀ ಅಥವಾ ಕಾಫಿಯನ್ನು ಮೊದಲು ಕುಡಿಯುತ್ತಾರೆ, ಆದರೆ ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ. ಚಹಾ ಅಥವಾ ಕಾಫಿಯನ್ನು ಕುಡಿಯುವ ಮೊದಲು ಉಗುರು ಬೆಚ್ಚಗಿನ ನೀರು ಕುಡಿದರೆ ಹೆಚ್ಚು ಪ್ರಯೋಜನಕಾರಿ. ಮಲಬದ್ಧತೆ ಇರುವವರು ಸಂಜೆಯ ಸಮಯದಲ್ಲಿ ಪಪ್ಪಾಯ ಹಣ್ಣು ಸೇವಿಸಬೇಕು. ನಾರಿನಾಂಶ ಇರುವ ಆಹಾರವನ್ನು ಸೇವಿಸುವುದರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತದೆ. ಹಲ್ಲುಗಳನ್ನು ಆರೋಗ್ಯಕರವಾಗಿ ಮತ್ತು ಸ್ವಚ್ಛವಾಗಿಡಲು ರಾತ್ರಿ ಮಲಗುವ ಮುನ್ನ ಹಲ್ಲುಗಳನ್ನು ಸ್ವಚ್ಛಗೊಳಿಸಿ 1 ಗ್ಲಾಸ್ ನೀರು ಕುಡಿದು ಮಲಗಿ. ಊಟ ಮಾಡುವ ಅರ್ಧ ಗಂಟೆಯ ಮೊದಲು ಅಥವಾ ಅರ್ಧ ಗಂಟೆಯ ನಂತರ ನೀರು ಕುಡಿದರೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ. ಪೌಷ್ಟಿಕ ಆಹಾರವಾದ ಹಾಲು, ಮೊಸರು, ತರಕಾರಿಗಳು, ಸಲಾಡ್, ಧಾನ್ಯಗಳನ್ನು ದಿನನಿತ್ಯದ ಆಹಾರದಲ್ಲಿ ಸೇವಿಸಬೇಕು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.